Hello everybody, this is Divyashree. Welcome to Literary Canon. In this video, we are going to discuss one PYQ a day. Without further ado, let's discuss the question. Today's question is based on match the following commissions and recommendations. Okay. First commission, Radhakrishnan Commission, Mudaliar Commission, Kothari Commission, Sam Pitroda Commission. Recommendations, introductions of 3 years secondary and 4 years of higher education, restructuring curriculum for multidisciplinary professional, integrating secondary and higher education, 3 years of degree and 4 years of honor degree courses. Okay, Radhakrishnan Commission basically talks about integrating secondary and higher educations. Or ಏನು ಮಾಡ್ತಾರೆ, integrating secondary and higher educations ಬಗ್ಗೆ ಹೇಳ್ತಾರೆ. ಮುದಲಿಯಾರ್ ಕಮಿಷನ್ಸ್ ಯಾವ್ದ್ರ ಬಗ್ಗೆ ಹೇಳ್ತಾರೆ, introductions of 3 years of secondary and 4 years of higher education ಬಗ್ಗೆ ಹೇಳ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ಏನು ಹೇಳ್ತೀವಿ, ಕೊಥಾರಿ ಕಮಿಷನ್ is based on 3 years of degree and 4 years of honor degree courses. Okay, Sam Pitroda ಬಂದ್ಬಿಟ್ಟು restructuring curriculum for multidisciplinary professional. Okay, na answer is 3. Let's discuss each commission in a detail way. Okay. ರಾಧಾಕೃಷ್ಣನ್ ಕಮಿಷನ್ ಅಂತ ಹೇಳ್ತೀವಿ. ರಾಧಾಕೃಷ್ಣನ್ ಕಮಿಷನ್ಗೆ ಇನ್ನೊಂದು ಹೆಸರು ಯಾವುದು, ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್. ವೆರಿ ಇಂಪಾರ್ಟೆಂಟ್. ನಿಮ್ಗೆ ಸಮಟೈಮ್ಸ್ ರಾಧಾಕೃಷ್ಣನ್ ಕಮಿಷನ್ ಬದಲಾಗಿ ನಿಮಗೆ ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ಸ್ ಅಂತ ಕೇಳೋಂಥ ಚಾನ್ಸಸ್ ಇರುತ್ತೆ. ನಾ ಏನು ಡಿಸ್ಕಸ್ ಮಾಡಿದ್ದೀನಿ, ಈ 4 ಕಮಿಷನ್ ಕೂಡ ಆಫ್ಟರ್ ಇಂಡಿಪೆಂಡೆನ್ಸ್ ಆಗಿರೋವಂಥದ್ದು. ಓಕೆನಾ, ಇಂಡಿಪೆಂಡೆನ್ಸ್. ಓಕೆ, ಆಫ್ಟರ್ ಇಂಡಿಪೆಂಡೆನ್ಸಲ್ಲಿ ಏನು ಹೇಳ್ತೀವಿ, ಈ ಕಮಿಷನ್ಸ್ಗಳು ಏನು ಹೇಳಿದ್ರು ಪ್ರಾರಂಭವಾಗಿರುವಂಥದ್ದು. ಸೊ ಇದು ಫಸ್ಟ್ ಬಂದ್ಬಿಟ್ಟು ರಾಧಾಕೃಷ್ಣನ್ ಕಮಿಷನ್. ಅದನ್ನು ಏನಂತ ಕರಿತೀವಿ, ಇನ್ನೊಂದು ಹೆಸರೇನು, ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಇನ್ ದ ಇಯರ್ 1948 and 49. ಓಕೆನಾ. ಸೊ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ chaired the University Education Commission appointed by Government of India. ಯಾರು ಅಪಾಯಿಂಟ್ ಮಾಡ್ತಾರೆ, ಗೌರ್ಮೆಂಟ್ ಆಫ್ ಇಂಡಿಯಾ, 4th November 1948 ಅಲ್ಲಿ. ಇಟ್ ಸಬ್ಮಿಟೆಡ್ ದ ರಿಪೋರ್ಟ್ ಇನ್ ಆಗಸ್ಟ್ 1949 ಸಬ್ಮಿಟ್ ಮಾಡ್ತಾರೆ. ಯೂನಿವರ್ಸಿಟಿ ಎಜುಕೇಷನ್ಸಲ್ಲಿ ಏನಂತ ರೆಕಮೆಂಡೇಷನ್ಸ್ಗಳನ್ನು, ಏನೇನು ಬದಲಾವಣೆಗಳನ್ನು ಮಾಡಬೇಕು ಆ್ಯಂಡ್ ಒಂದಿಷ್ಟು ರೆಕಮೆಂಡೇಷನ್ಸ್ಗಳನ್ನು ಸಬ್ಮಿಟ್ ಮಾಡ್ತಾರೆ. ಓಕೆ, ಇಟ್ ವಾಸ್ ದ ಫಸ್ಟ್ ಎಜುಕೇಷನ್ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಫೋಕಸಿಂಗ್ ಆನ್ ಹೈಯರ್ ಎಜುಕೇಷನ್. ನೆನ್ಪಿಟ್ಕೊಳ್ಳಿ, ಯೂನಿವರ್ಸಿಟಿ ಎಜುಕೇಷನ್ ಬಗ್ಗೆ ಫೋಕಸ್ ಮಾಡ್ತಾರೆ. ಫಸ್ಟ್ ನೋಡಿ ಏನೇನು ರೆಕಮೆಂಡೇಷನ್ಸ್. ಒಂದು, ಇಂಪ್ರೂವ್ ಟೀಚರ್ಸ್ ಸ್ಯಾಲ್ರಿ. ಟೀಚರ್ಸನ್ನು ಸ್ಯಾಲ್ರಿಯನ್ನು ಜಾಸ್ತಿ ಮಾಡಬೇಕು ಆ್ಯಂಡ್ ಟೀಚರ್ ಟ್ರೈನಿಂಗನ್ನು ಏನು ಮಾಡಬೇಕು, ಇಂಪ್ರೂವ್ ಮಾಡಬೇಕು, ಅಥವಾ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೆಕೆಂಡ್ ಒನ್, ಎನ್ಕರೇಜ್ ರಿಸರ್ಚ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡೀಸ್. ಅವ್ರು ಹೇಳ್ತಾರೆ ಎನ್ಕರೇಜ್ ರಿಸರ್ಚ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡೀಸನ್ನು, ರಿಸರ್ಚ್ ಓರಿಯೆಂಟೆಡ್ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡೀಸ್ಗಳನ್ನು ಎನ್ಕರೇಜ್ ಮಾಡೋವಂಥದ್ದು. ಇಂಟ್ರಡ್ಯೂಸ್ 3 year ಡಿಗ್ರಿ ಕೋರ್ಸಸನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ರಿಫಾರ್ಮ್ ದ ಎಕ್ಸಾಮಿನೇಷನ್ ಸಿಸ್ಟಮ್. ಓಕೆ, ರಿಫಾರ್ಮ್ ದ ಎಕ್ಸಾಮಿನೇಷನ್ ಸಿಸ್ಟಮ್ ಅಲ್ಲಿ ಒಂದಿಷ್ಟು ರಿಫಾರ್ಮ್ಗಳನ್ನು ತರುವಂಥದ್ದು. ಪ್ರಮೋಟ್ ವೊಕೇಶನಲ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ಸ್. ಓಕೆನಾ, ವೊಕೇಶನಲ್ ಅಂತಂದ್ರೂ ಕರಿಯರ್ ಓರಿಯೆಂಟೆಡ್ ಟ್ರೈನಿಂಗ್ಸ್ ಅಂತ ಹೇಳ್ತೀವಿ. ಆಯಿತಾ, ನಿಮಗೆ ಜಾಬ್ ಸಿಗಬೇಕಲ್ವಾ, ಜಾಬ್ ಸಿಗೋದಕ್ಕೆ ಒಂದಿಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಸ್ಟಾರ್ಟ್ ಮಾಡುವಂಥದ್ದು. ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್. ಆ್ಯಂಡ್ ಎಸ್ಟಾಬ್ಲಿಷ್ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್, UGCಯನ್ನು ಮಾಡ್ತಾರೆ 1956 ಅಲ್ಲಿ. ಇದಿಷ್ಟು ರೆಕಮೆಂಡೇಷನ್ಸ್ ಆಫ್ ರಾಧಾಕೃಷ್ಣನ್ ಮಿಷನ್ ಅಂತ ಹೇಳ್ಬೋದು, ಅಥವಾ ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ಸ್ ಅಂತ ಹೇಳ್ಬೋದು. ಯಾವ್ಯಾವುದು, ಒಂದು ಟೀಚರ್ ಸ್ಯಾಲ್ರಿನ ಜಾಸ್ತಿ ಮಾಡೋವಂಥದ್ದು, ಟೀಚರ್ ಟ್ರೈನಿಂಗನ್ನು ಏನು ಮಾಡೋದು ಸ್ಟಾರ್ಟ್ ಮಾಡೋವಂಥದ್ದು, ರಿಸರ್ಚ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟಡೀಸಿಗೆ ಎನ್ಕರೇಜ್ ಮಾಡೋವಂಥದ್ದು, 3 years ಡಿಗ್ರಿ ಕೋರ್ಸಸನ್ನು ಇಂಟ್ರೊಡ್ಯೂಸ್ ಮಾಡೋವಂಥದ್ದು. ಏನಂತಂದರೆ ಎಕ್ಸಾಮಿನೇಷನ್ ಸಿಸ್ಟಮ್ ಏನಿದೆ ಅದರಲ್ಲಿ ದೇರ್ ವರ್ ಲಾಟ್ ಆಫ್ ರಿಫಾರ್ಮ್ಸನ್ನು ತರೋಣ ಅಂತ ಯೋಚನೆ ಮಾಡ್ತಾರೆ. ಆ್ಯಂಡ್ ವೊಕೇಶನಲ್ ಮತ್ತು ಟೆಕ್ನಿಕಲ್ ಎಜುಕೇಷನ್ಸನ್ನು ಪ್ರಮೋಟ್ ಮಾಡ್ತಾರೆ. ಆ್ಯಂಡ್ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ಸನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಈ ಒಂದು ಟೈಮಲ್ಲಿ. ಓಕೆ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ನ ತರೋ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ದೇ ಇಂಟಿಗ್ರೇಟಿಂಗ್ ದ ಸೆಕೆಂಡ್ರಿ ಆ್ಯಂಡ್ ಹೈಯರ್ ಎಜುಕೇಷನ್ಸನ್ನು ಮಾಡ್ತಾರೆ. ಸೊ ಅದೇ ಆನ್ಸರ್ ಬಂದ್ಬಿಟ್ಟು. ಓಕೆನಾ. ನೆಕ್ಸ್ಟ್ ನೋಡಿ, ಮುದಲಿಯಾರ್ ಕಮಿಷನನ್ನು ಏನಂತ ಕರಿತೀವಿ, ಸೆಕೆಂಡ್ರಿ ಎಜುಕೇಷನ್ ಕಮಿಷನ್ ಅಂತಲೂ ಕರಿತೀವಿ. ಸ್ಟಾರ್ಟೆಡ್ ಇನ್ ದ ಇಯರ್ 1952 to 53 ಅಂತ ಹೇಳ್ಬೋದು. ಮುದಲಿಯಾರ್ ಕಮಿಷನ್ನ ಚೇರ್ಮನ್ ಯಾರು, ಬೇಸಿಕಲಿ ಲಕ್ಷ್ಮಣ್ ಸ್ವಾಮಿ ಮುದಲಿಯಾರ್. ಫೋಕಸ್ಡ್ ಆನ್ ಇಂಪ್ರೂವಿಂಗ್ ಸೆಕೆಂಡ್ರಿ ಎಜುಕೇಷನ್. ಅವರು ನೋಡಿ ಯೂನಿವರ್ಸಿಟಿ ಎಜುಕೇಷನ್ ಬಗ್ಗೆ ಹೇಳಿದ್ದಾರೆ, ಇವರು ಸೆಕೆಂಡ್ರಿ ಎಜುಕೇಷನ್ಸ್ ಬಗ್ಗೆ ಹೇಳ್ತಾರೆ. ಇಲ್ಲಿ ಇಂಪ್ರೂವ್ಮೆಂಟನ್ನು ತರಬೇಕು. ಆ್ಯಂಡ್ ರೆಕಮೆಂಡೆಡ್ ಡೈವರ್ಸಿಫೈಡ್ ಕರಿಕ್ಯುಲಮ್, ಬೆಟರ್ ಟೀಚಿಂಗ್ ಆ್ಯಂಡ್ ವೊಕೇಶನಲ್ ಎಜುಕೇಷನ್ಸ್ ಬಗ್ಗೆ ಹೇಳ್ತಾರೆ. ಫಸ್ಟ್ ಒನ್ ನೋಡಿ, ಏನೇನು ರೆಕಮೆಂಡೇಷನ್ ಹೇಳಿದ್ನಲ್ಲ, ಡೈವರ್ಸಿಫೈಡ್ ಕರಿಕ್ಯುಲಮ್ ಅಂದರೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಟೆಕ್ನಿಕಲ್, ವೊಕೇಶನಲ್ ಸಬ್ಜೆಕ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋ ಅಂಥದ್ದು. ಓಕೆ, ಎಂಫಸೈಸ್ ವೊಕೇಶನಲ್ ಎಜುಕೇಷನ್. ಸೇಮ್ ಅವ್ರು ಏನು ಹೇಳಿದರೆ ಇವರು ಅದನ್ನೇ ಸೇಮ್ ಹೇಳಿದರೆ, ಅಂದರೆ ಒಂದಿಷ್ಟು ಕರಿಯರ್ ಓರಿಯೆಂಟೆಡ್ ಏನಂತ ಹೇಳ್ತೀವಿ, ಟ್ರೈನರ್ ಪ್ರೋಗ್ರಾಮ್ಗಳನ್ನು ಮಾಡುವಂಥದ್ದು, ಅದ್ರ ಬಗ್ಗೆ ಹೇಳ್ತಾರೆ. ಬಿಕಾಸ್ ಸ್ಟೂಡೆಂಟ್ಸ್ ಶುಡ್ ಗೆಟ್
employment in the future ಅಲ್ವಾ. ಸೊ ರೆಕಮೆಂಡೆಡ್ ಬೆಟರ್ ಟೀಚರ್ ಟ್ರೈನಿಂಗ್ ಆ್ಯಂಡ್ ಇಂಪ್ರೂವ್ ಟೀಚಿಂಗ್ ಮೆಥಡ್ಸ್. ಸೇಮ್ ಅವ್ರು ಹೇಳಿದಾಗ ಇವರು ಹೇಳ್ತಾರೆ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ನ ಜಾಸ್ತಿ ಮಾಡಿಸ್ಬೇಕು ಯಾರಿಗೆ ಟೀಚರ್ಸಿಗೆ ಅಂತ ಹೇಳ್ತಾರೆ. ಸಜೆಸ್ಟೆಡ್ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಸರ್ವಿಸಸ್ ಇನ್ ಸ್ಕೂಲ್ಸ್ಗಳಲ್ಲಿ ಕೌನ್ಸಿಲಿಂಗ್ ಮಾಡಬೇಕು, ಎಸ್ಪೆಷಲಿ ಮಕ್ಕಳಿಗೆ ಲಾಟ್ ಆಫ್ ಸೈಕಲಾಜಿಕಲ್ ಇಶ್ಯೂಸ್ ಇರುತ್ತೆ ಮಕ್ಕಳಿಗೆ. ಸೊ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಎನ್ಕರೇಜ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಲೈಕ್ ಸ್ಪೋರ್ಟ್ಸ್, NCC, ಸ್ಕೌಟ್ಸ್ ಆ್ಯಂಡ್ ಡಿಬೇಟ್ಸ್ ಇವುಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಪ್ರಪೋಸ್ಡ್ ಇಂಪ್ರೂವ್ಮೆಂಟ್ಸ್ ಇನ್ ದ ಎಕ್ಸಾಮಿನೇಷನ್, ಸೇಮ್ ಅವ್ರ ಥರನೇ ಎಕ್ಸಾಮಿನೇಷನಲ್ಲಿ ಒಂದಿಷ್ಟು ರಿಫಾರ್ಮ್ಸ್ಗಳನ್ನು ತರಬೇಕು ಆ್ಯಂಡ್ ಇವ್ಯಾಲ್ಯೂಯೇಷನ್ ಸಿಸ್ಟಮಲ್ಲೂ ಕೂಡ. ಆ್ಯಂಡ್ ರೆಕಮೆಂಡೆಡ್ 3 years ಲೋವರ್ ಸೆಕೆಂಡ್ರಿ ಆ್ಯಂಡ್ 4 years ಹೈಯರ್ ಸೆಕೆಂಡ್ರಿ ಪ್ಯಾಟರ್ನ್ಸ್ ಅಂತ ಹೇಳ್ತಾರೆ. 3 years ಏನಂತ ಹೇಳ್ತೀವಿ ಲೋವರ್ ಸೆಕೆಂಡ್ರಿ ಅಂತಂದ್ರೇನು, 3 years ಲೋವರ್ ಸೆಕೆಂಡ್ರಿ ಅಂತಂದರೆ ಕ್ಲಾಸ್ 6 to 8 ಆಯಿತಾ. ಆ್ಯಂಡ್ 4 year ಹೈಯರ್ ಸೆಕೆಂಡ್ರಿ ಪ್ಯಾಟರ್ನ್ಸ್ ಅಂದರೆ 9 to 12 ಅದನ್ನೇ ಹೇಳುವಂಥದ್ದು. ಓಕೆನಾ. ಆಪ್ಷನ್ಸ್ ಎಲ್ಲ ಅದನ್ನೇ ಕೊಟ್ಟಿರೋಂಥದ್ದು. ಏನಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಬೇಸಿಕಲಿ, ಮುದಲಿಯಾರ್ ಕಮಿಷನ್ಸಿಗೆ ಆನ್ಸರ್ ಏನು ಬೇಸಿಕಲಿ ಇಂಟ್ರೊಡಕ್ಷನ್ ಆಫ್ 3 years ಸೆಕೆಂಡ್ರಿ ಆ್ಯಂಡ್ 4 years ಹೈಯರ್ ಎಜುಕೇಷನ್ಸ್. ರೈಟ್. ಸೊ ದ್ಯಾಟ್ಸ್ ದ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್ ನೋಡಿ, ಕೊತಾರಿ ಕಮಿಷನ್ ಸ್ಟಾರ್ಟೆಡ್ ಇನ್ ದ ಇಯರ್ 64 to 66. ಓಕೆ. ಇವರು 10 + 2 + 3 ಅಂದರೆ 1 to 10 ಆ್ಯಂಡ್ 2 years ಪ್ರೀ ಯೂನಿವರ್ಸಿಟೀಸ್, 3 years ಡಿಗ್ರಿ ಈ ಪ್ರೋಗ್ರಾಮನ್ನು ತರ್ತಾರೆ. 3 language ಫಾರ್ಮುಲಾ ಅಂದರೆ ಏನೇನು ಬರುತ್ತೆ? 3 language ಫಾರ್ಮುಲಾಸಲ್ಲಿ ಬೇಸಿಕಲಿ ಹಿಂದಿ ಸ್ಪೀಕಿಂಗ್ ಸ್ಟೇಟಸಲ್ಲಿ ಆಯಿತಾ, ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ಗಳಲ್ಲಿ ಏನು ಮಾಡಬೇಕು ಅಂತ ಅಂದ್ಕೋತಾರೆ, ಹಿಂದಿ ಪ್ಲಸ್ ಇಂಗ್ಲೀಷ್, ಒಂದು ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸ್ ಆಯಿತಾ, ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೋತಾರೆ. ಸರಿನಾ. ಸೊ ಬಟ್ ಅದೇ ನಾನ್ ಹಿಂದಿ ಅಂದ್ಕೊಳ್ಳೋಣ ಆಯಿತಾ. ಈಗ ನೀವು ಇದೇ ಕರ್ನಾಟಕ ತೊಗೊಳ್ಳೋಣ, ಅಲ್ಲಿ ನಾನ್ ಹಿಂದಿ ಇರ್ತಾರೆ. ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಹಿಂದಿ ಪ್ಲಸ್ ಇಂಗ್ಲೀಷ್, ಒಂದು ರೀಜ್ನಲ್ ಲ್ಯಾಂಗ್ವೇಜಸ್ ಇಂಟ್ರೊಡ್ಯೂಸನ್ನು ಮಾಡ್ತಾರೆ. ಓಕೆನಾ. ಫ್ರೀ ಎಜುಕೇಷನ್ ಅಪ್ ಟು 14 years, ವೆರಿ ಇಂಪಾರ್ಟೆಂಟ್. 6% GDP ಸ್ಪೆಂಡಿಂಗ್ ಆನ್ ಎಜುಕೇಷನ್ಸ್ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಇದು PYQ ತುಂಬ ಟೈಮ್ ಕೇಳಿದ್ದಾರೆ. ಲೇಯಿಂಗ್ ದ ಫೌಂಡೇಶನ್ ಫಾರ್ ಇಂಡಿಯನ್ಸ್ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ಬೋದು. ಸೇಮ್ ಹೇಳಿದರೆ 10 + 2 + 3 ಪ್ಯಾಟರ್ನ್ ಆಫ್ ಎಜುಕೇಷನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ದ ಚಿಲ್ಡ್ರನ್ ಅಪ್ ಟು 14 years ಆ್ಯಂಡ್ 3 language ಫಾರ್ಮುಲಾಸನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಆ್ಯಂಡ್ ಈಕ್ವಲ್ ಎಜುಕೇಷನ್ ಅಪಾರ್ಚುನಿಟಿ ಫಾರ್ ಆಲ್, ಎಲ್ಲರಿಗೂ ಕಾಸ್ಟ್, ಕ್ರೀಡ್ ಅದೆಲ್ಲ ಡಿಸ್ಕ್ರಿಮಿನೇಷನ್ಸ್ ಏನೂ ಇಲ್ಲ, ಎಲ್ಲರಿಗೂ ಈಕ್ವಲ್ ಎಜುಕೇಷನಲ್ ಅಪಾರ್ಚುನಿಟಿ ಸಿಗಬೇಕು. ಆ್ಯಂಡ್ ಸೈನ್ಸ್, ಮ್ಯಾಥ್ಸ್, ವರ್ಕ್ ಎಕ್ಸ್ಪೀರಿಯನ್ಸ್ ಅಸ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕರಿಕ್ಯುಲಮ್ ಇದನ್ನು ರೆಕಮೆಂಡ್ ಮಾಡ್ತಾರೆ. ಆ್ಯಂಡ್ ಸ್ಟ್ರೆಸ್ ಟೀಚರ್ ಎಜುಕೇಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ದ ಟೀಚರ್ ಸ್ಟೇಟಸ್, ಅದೇ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನು ಮಾಡೋದು, ಟೀಚರ್ ಎಜುಕೇಷನ್ಸನ್ನು ಏನು ಮಾಡೋಂಥದ್ದು ಜಾಸ್ತಿ ಮಾಡೋಂಥದ್ದು. ಆ್ಯಂಡ್ 6% GDP ಎಜುಕೇಷನ್ಸ್ ಮೇಲೆ ಹಾಕೋವಂಥದ್ದು. ಆ್ಯಂಡ್ ಪ್ರಮೋಟ್ ನ್ಯಾಷನಲ್ ಇಂಟಿಗ್ರೇಷನ್, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ವೊಕೇಶನಲ್ ಎಜುಕೇಷನ್ಸ್ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ನೋಡಿ, ಸ್ಯಾಮ್ ಪಿತ್ರೋಡಾ ಕಮಿಷನ್, ಇದನ್ನು ನ್ಯಾಷನಲ್ ನಾಲೆಜ್ ಕಮಿಷನ್ ಅಂತಲೂ ಕೇಳ್ತೀವಿ, NKC ಅಂತಲೂ ಹೇಳ್ತೀವಿ. ಇಟ್ಸ್ 2005 to 2009 ತನಕ ಇತ್ತು. ಇದನ್ನು NKC ಏನಂತ ಹೇಳ್ತೀವಿ ಅಂದರೆ, ಇದನ್ನ ಚೇರ್ಮನ್ ಯಾರು, ಸ್ಯಾಮ್ ಪಿತ್ರೋಡಾ. ಫೋಕಸ್ ಆನ್ ಹೈಯರ್ ಎಜುಕೇಷನ್, ಬರೀ ಹೈಯರ್ ಎಜುಕೇಷನ್ ಮಾತ್ರ ಅಲ್ಲ, ICT, ರಿಸರ್ಚ್, ಇನೋವೇಷನ್, ಡಿಜಿಟಲ್ ಲೈಬ್ರರೀಸ್ ಆ್ಯಂಡ್ ಬಿಲ್ಡಿಂಗ್ ಅ ನಾಲೆಜ್ ಬೇಸ್ ಸೊಸೈಟಿ. ಅಂದರೆ ಮಲ್ಟಿ ಡಿಸಿಪ್ಲಿನರಿ ಅಂತ ಹೇಳ್ತೀವಿ. ಮಲ್ಟಿ ಡಿಸಿಪ್ಲಿನರಿ ಕೋರ್ಸಸ್ ಅಂದರೆ ಅದರಲ್ಲೆಲ್ಲದೂ ಇರುತ್ತೆ. ಹೈಯರ್ ಎಜುಕೇಷನ್ ಇರುತ್ತೆ, ICT ಇರುತ್ತೆ, ರಿಸರ್ಚ್ ಇರುತ್ತೆ, ಇನೋವೇಷನ್ಸ್ ಇರುತ್ತೆ, ಅದು ಮಲ್ಟಿ ಡಿಸಿಪ್ಲಿನರಿ ಅಂತ ಹೇಳ್ತೀವಿ. ಓಕೆನಾ. ಸೊ ಇವ್ರು ಹೇಳ್ತಾರೆ ಇಂಪ್ರೂವ್ ಇನ್ ದ ಕ್ವಾಲಿಟಿ ಆಫ್ ಹೈಯರ್ ಎಜುಕೇಷನ್. ಓಕೆ. ಹೈಯರ್ ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು. ಆ್ಯಂಡ್ ಯೂನಿವರ್ಸಿಟೀಸ್ ಮತ್ತು ಎಸ್ಟಾಬ್ಲಿಷ್ ಮೋರ್ ಯೂನಿವರ್ಸಿಟಿಗಳನ್ನ ಜಾಸ್ತಿಯಾಗಿ ಎಸ್ಟಾಬ್ಲಿಷ್ ಮಾಡಬೇಕು. ಆ್ಯಂಡ್ ಸ್ಟ್ರೆಂಥನಿಂಗ್ ದೋಸ್ ಇನ್ಸ್ಟಿಟ್ಯೂಷನ್ಸ್ ಏನೇನಿದೆ ಅದನ್ನು ಸ್ಟ್ರೆಂಥನ್ ಮಾಡೋ ಅಂಥದ್ದು. ಪ್ರಮೋಟ್ ರಿಸರ್ಚ್, ಇನೋವೇಷನ್ ಆ್ಯಂಡ್ ಸೈಂಟಿಫಿಕ್ ಡೆವಲಪ್ಮೆಂಟ್, ಇದಕ್ಕೆ ಆದ್ಯತೆಯನ್ನು ಜಾಸ್ತಿ ಕೊಡುವಂಥದ್ದು. ರಿಸರ್ಚ್ ಮಾಡೋದಕ್ಕೆ ಜಾಸ್ತಿ ಆದ್ಯತೆಯನ್ನು ಕೊಡ್ತಾ ಹೋಗೋಣ ಅಂತ ಹೇಳ್ತಾರೆ. ಇನ್ಕ್ರೀಸ್ ದ ಯೂಸ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಅಂದರೆ ICT ಎಜುಕೇಷನ್ಸಲ್ಲೇ ICTಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಎಕ್ಸ್ಪಾಂಡ್ ಡಿಜಿಟಲ್ ಲೈಬ್ರರೀಸ್ ಆ್ಯಂಡ್ ಇಂಪ್ರೂವ್ ಆಕ್ಸೆಸ್ ಟು ನಾಲೆಜ್, ಡಿಜಿಟಲ್ ಲೈಬ್ರರೀಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಇಂಪ್ರೂವ್ ಒಕೇಶನಲ್ ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್, ಆಲ್ರೆಡಿ ಐ ಟೋಲ್ಡ್ ಯು ವಾಟ್ ಯು ಮೀನ್ ಬೈ ಒಕೇಶನಲ್ ಎಜುಕೇಷನ್. ಓಕೆ. ಎನ್ಕರೇಜ್ ಇ ಗವರ್ನೆನ್ಸ್ ಆ್ಯಂಡ್ ನಾಲೆಜ್ ಶೇರಿಂಗ್ ಅಂತ ಹೇಳ್ತಾರೆ. ಇದಿಷ್ಟು ಸ್ಯಾಮ್ ಪಿತ್ರೋಡಾ ಕಮಿಷನ್ದು. ಓಕೆ. ಯು ಮಸ್ಟ್ ನೋ ಅಬೌಟ್ ಇಟ್. ಇದನ್ನು ನೀವು ಕಂಪಲ್ಸರಿ ಈ ರೆಕಮೆಂಡೇಷನ್ಸನ್ನು ಬಹಟ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಕೇಳ್ತಾರೆ ಆಫ್ಟರ್ ಇಂಡಿಪೆಂಡೆನ್ಸ್ ಆ್ಯಂಡ್ ಬಿಫೋರ್ ಇಂಡಿಪೆಂಡೆನ್ಸ್ದು ಕಮಿಟೀಸ್ ಬಗ್ಗೆ ಕೇಳ್ತಾರೆ. ಒಂದು ಕ್ವೆಶನ್ಸ್ ಬಂದೇ ಬರುತ್ತೆ. ಇಟ್ಸ್ ಕಂಪಲ್ಸರಿ ಕ್ವೆಶ್ಚನ್ ಅಂತ ಹೇಳ್ಬೋದು. ಓಕೆ. ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್. ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ಸೊ ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೌ ಇಸ್ ದ ಕ್ಲಾಸ್, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ಮತ್ತೊಂದು ಕ್ವೆಶ್ಚನ್ ಜೊತೆ ಮತ್ತೆ ಬರ್ತೀನಿ. ಅಂಚಿಲ್ ದನ್ ಟೇಕ್ ಕೇರ್. ಬೈ ಬೈ.